ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಮನುಷ್ಯನಿಗೆ ಯಾವಾಗಲೂ ಸತ್ಯಕ್ಕಿಂತ ಸುಳ್ಳು ಅಂತಂದ್ರೆ ಹೆಚ್ಚು ಇಷ್ಟ. ಸುಳ್ಳಿಗೆ ಹಲವು ಬಣ್ಣಗಳಿರ್ತವೆ. ಸತ್ಯ ಹಾಗಲ್ಲ. ಸತ್ಯ ಕಪ್ಪು ಬಿಳುಪು ಇದ್ದ ಹಾಗೆ, ಅದಕ್ಕೆ ಬೇರೆ ಬಣ್ಣಗಳಿರಲ್ಲ. ಸುಳ್ಳು ಹಾಗಲ್ಲ. ನಾನು ಸತ್ಯ ಸುಳ್ಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಕಥೆಯನ್ನ ಈ ಹಿಂದೆ ಹೇಳಿದ್ದೆ. ಅದು ತಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಈಗ ನೆನಪಿಸ್ತೀನಿ. ಸತ್ಯ ಸುಳ್ಳು ಇಬ್ರು ಸ್ನೇಹಿತರು ಅಂತ. ಆ ಇಬ್ರು ಕೂಡ ಒಂದು ದಿನ ಒಂದೂರಿನಿಂದ ಇನ್ನೊಂದು ಊರಿಗೆ ಎಲ್ಲಿಗೋ ಪ್ರಯಾಣ ಮಾಡ್ತಾ ಇದ್ರಂತೆ. ದಾರಿ ಮಧ್ಯದಲ್ಲಿ ಒಂದು ಕೊಳ ಕಂಡಿತು. ಅತ್ಯುತ್ತಮವಾದ ನೀರಿತ್ತು. ಅಲ್ಲಿ ಸ್ನಾನ ಮಾಡೋದಕ್ಕೆ ಬಟ್ಟೆ ಬಿಚ್ಚಿ ಸತ್ಯ ಮತ್ತು ಸುಳ್ಳು ಎರಡು ಸ್ನಾನಕ್ಕೆ ಇಳಿದ್ವಂತೆ. ಸುಳ್ಳು ಬೇಗ ಸ್ನಾನವನ್ನು ಮುಗಿಸಿ ಮೇಲೆ ಎದ್ದು ಬಂತಂತೆ. ಹಾಗೇನೆ ಸತ್ಯದ ಬಟ್ಟೆಯನ್ನು ಧರಿಸಿ ಹೊರಟುಬಿಡ್ತು. ಇದರ ತಾತ್ಪರ್ಯ ತಮಗೆ ಅರ್ಥ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಸುಳ್ಳು ಸದಾ ಸತ್ಯದ ಬಟ್ಟೆಯನ್ನು ಹಾಕೊಂಡಿರುತ್ತೆ. ಭಾರತೀಯರಿಗೆ ಮೂಲಭೂತವಾಗಿ ಏನು ಗೊತ್ತಾ, ಈ ಭ್ರಮೆ, ಹುಚ್ಚು ಇದೆಲ್ಲ ಇರ್ತವೆ. ಅವರು ಒಂದು ವಿಚಿತ್ರ ನಂಬಿಕೆಯಲ್ಲಿ ಭಾರತೀಯ ಜನ ಬದುಕ್ತಾರೆ. ಭಾರತೀಯರ ಮೂಲಭೂತ ಮನಸ್ಥಿತಿನೇ ಹಾಗೆ. ಅವರು ಯೋಗ್ಯರಿಗಿಂತ ಕಳ್ಳರು, ಸುಳ್ಳು, ಅಯೋಗ್ಯರನ್ನ ನಂಬೋದು ಜಾಸ್ತಿ. ಭ್ರಮೆಗಳಲ್ಲಿ ಬದುಕೋದಕ್ಕಂತೂ ತುಂಬಾ ಇಷ್ಟ. ಯಾಕಂದ್ರೆ ವಾಸ್ತವವನ್ನ ಎದುರಿಸುವುದಕ್ಕೆ ನಿಮಗೆ ಮಾನಸಿಕ ಸ್ಥಿರತೆ, ಧೈರ್ಯ ಮತ್ತು ಬೇಕು. ಆದ್ರಿಂದ ನೀವು ಭ್ರಮೆಯಲ್ಲಿದ್ದರೆ ಅದೊಂಥರ ಅಫೀಮ್ ಇದ್ದ ಹಾಗೆ. ಅಫೀಮ್ ನಿಮ್ಮನ್ನ ಯಾವುದೋ ಲೋಕದಲ್ಲಿ ಇಡುತ್ತೆ. ಅದು ಯಾವುದೋ ಚಟ ಇದ್ದ ಹಾಗೆ. ಮನುಷ್ಯ ಆದ್ರಿಂದ ಇಂತಹ ಅಫೀಮಿನ ನಶೆ ಏನಂತೀವಿ ನಾವು, ನಶೆಯಲ್ಲಿ ಇರಿಸುತ್ತೆ. ಧರ್ಮ ಹಾಗೇನೆ, ಅದು ಒಂದು ರೀತಿಯ ನಶೆ ಅಲ್ವಾ. ಇದನ್ನೆಲ್ಲ ನಾನು ಹೇಳ್ತಾ ಇರೋದು ಬಹಳ ಮುಖ್ಯವಾದ ಕಾರಣ ಇದೆ ನಾನು ಮಾತನಾಡೋದಕ್ಕೆ. ಅದು ಈ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ. ಅದನ್ನು ನಾನು ಈ ಹಿಂದೆನೂ ಒಂದು ವಿಶ್ಲೇಷಣೆಯನ್ನ ಮಾಡಿದ್ದೆ. ಈಗ ಬಿಗ್ ಬಾಸ್ 12ರ ಸೀಸನ್ ಮುಗಿದಿದೆ. ಗ್ರಾಮಾಂತರದ ಪ್ರದೇಶದ ಯಾವುದೋ ಹುಡುಗ ಗೆದ್ದಿದ್ದಾನೆ. ಹಾಗೇನೆ ಇನ್ನೊಬ್ಬ ಹೆಣ್ಣು ಮಗಳು ಗೆಲ್ಲಬೇಕಾಗಿತ್ತು ಅಂತ ಹೇಳ್ತಿದ್ದಾಳೆ. ಆತ ಗೆದ್ದ ಮೇಲೆ ಆತನ ಮೆರವಣಿಗೆ ನಡೆಯುತ್ತೆ ಊರಿನಲ್ಲಿ. ದೇಶವನ್ನು ಗೆದ್ದವನಂತೆ. ಆತ ಹೀರೋ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಆತ ಬಹುದೊಡ್ಡ ನಾಯಕ ಅನ್ನುವ ಹಾಗೆ. ಮಾಧ್ಯಮಗಳು 24x7 ಈ ಒಂದು ಬಿಗ್ ಬಾಸ್ ನಲ್ಲಿ ಗೆದ್ದ ವ್ಯಕ್ತಿ ಏನಿದ್ದಾನೆ ಅವನ ಊರಿಗೆ ಹೋಗ್ತಾರೆ. ಮೆರವಣಿಗೆ ಅಲ್ಲಿ ನಡೆಯೋದನ್ನ ಶೂಟ್ ಮಾಡ್ತಾರೆ. ಅವರ ಅಪ್ಪ ಅಮ್ಮನನ್ನ ಕೇಳ್ತಾರೆ. ಅವರು ಬೈಟ್ ತಗೋತಾರೆ. ಅಪ್ಪ ಅಮ್ಮನಿಗೂ ಸಂತೋಷ. ಸ್ನೇಹಿತರನ್ನ ಕೇಳ್ತಾರೆ. ಇಡೀ ಈ ಒಂದು ಸ್ಪರ್ಧೆ ಏನಿದೆ, ಈ ಸ್ಪರ್ಧೆ ಮುಗಿದ ಮೇಲೆ ನೀವು ಯಾವುದೇ ವಾಹಿನಿಯನ್ನು ಹಾಕಿ ಬಿಗ್ ಬಾಸ್ ಬಿಟ್ಟರೆ ಬೇರೆ ಇಲ್ಲ. ಯಾರೋ ಸೋತ ಹೆಣ್ಣು ಮಗಳು ಬಂದು ಕೂತಿರ್ತಾಳೆ. ಅವಳೇನೋ ಅದ್ಭುತವಾಗಿ ತಾನು ಮಾಡಿದಾಗೆ ಮಾತಾಡ್ತಾಳೆ. ಅಲ್ಲಿಯ ಟಾಸ್ಕ್ ಹೀಗೆ ಮಾಡ್ಬೇಕಾಗಿತ್ತು ಅಂತಾರೆ. ಈ ಟಾಸ್ಕ್ ಅಲ್ಲ, ಹೀಗಿರ್ಬೇಕಿತ್ತು ಅಂತಾರೆ. ಈತ ಒಳ್ಳೆಯವನೋ ಕೆಟ್ಟವನೋ ಅಂತ ಮಾತಾಡ್ತಾರೆ. ಅಲ್ಲಿರೋ ಯಾರೋ ಸ್ಪರ್ಧಿ ಒಬ್ಬ ಇನ್ನೊಬ್ಬಳನ್ನ ಲವ್ ಮಾಡಿಬಿಟ್ಟು ಅವ್ರ ಮದುವೆ ಆಗೋಯ್ತು ಅಂತಾರೆ. ಎಂತಹ ಸ್ಥಿತಿಗೆ ಬಂದು ತಲುಪಿದ್ದೇವೆ ನಾವು ಚರ್ಚೆ ಮಾಡುವುದಕ್ಕೆ ಹಲವು ವಿಚಾರಗಳಿವೆ. ಆದರೆ ಇದನ್ನೆಲ್ಲ ಬಿಟ್ಟು ಬಿಗ್ ಬಾಸ್ ಅನ್ನುವ 3ನೇ ದರ್ಜೆಯ ಕ್ಷುಲ್ಲಕ ಮನುಷ್ಯ ವಿರೋಧಿ ಕಾರ್ಯಕ್ರಮ ಇವತ್ತು ಬಹಳ ಮಹತ್ವದ್ದಾಗಿ ಕಾಣುತ್ತೆ. ಅಷ್ಟೇ ಅಲ್ಲ, ಇದು ಈ ಹುಸಿ ನಾಯಕರುಗಳನ್ನ, ಹೀರೋಗಳನ್ನ ಸೃಷ್ಟಿಸುತ್ತೆ. ಅದು ಬಹಳ ಮುಖ್ಯವಾದ್ದು. ಇದು ಸೃಷ್ಟಿಸುವುದು ಹುಸಿ ಅಂತ, ಸುಳ್ಳದು. ಅವರು ನಿಜವಾದ ಹೀರೋಗಳಲ್ವೇ ಅಲ್ಲ. ಈ ಮಾತಿನಿಂದ ಅವನಿಗೆ ಗಿಲ್ಲಿಗೋ ಬಲ್ಲಿಗೋ ಪಲ್ಲಿಗೋ ಯಾರಿಗೋ ಬೇಜಾರಾಗಬಹುದು. ಅವ್ರು ನಿಜವಾದ ಹೀರೋಗಳಲ್ಲ. ಕಷ್ಟದಲ್ಲಿ ಬಡವತನದಿಂದ ಬಂದಿರಬಹುದು, ಅದು ಎಕ್ಸ್ಕ್ಯೂಸ್ ಅಲ್ಲ. ನಿಜವಾದ ಹೀರೋಗಳು ಯಾರು? ಬದುಕಿನ ಯಾವ ಕ್ಷೇತ್ರದಲ್ಲಿ ಯಾರು ಹೀರೋ, ಯಾರಲ್ಲ?
ಈ ಅರಿವು ಇಲ್ಲದಿದ್ದರೆ ಈ ಸಮಾಜ ನಾಶ ಆಗುತ್ತೆ. ಈ ಸಮಾಜ ನಾಶ ಆಗುತ್ತೆ. ಯಾಕೆಂದ್ರೆ ಈ ಹುಸಿ ನಾಯಕರುಗಳನ್ನ ಸೃಷ್ಟಿಸ್ತೀವಿ. ಈ ಹುಸಿ ನಾಯಕರುಗಳು ಭ್ರಮೆಯಲ್ಲಿ ಬದುಕ್ತಾರೆ. ಈ ಹುಸಿ ನಾಯಕರುಗಳು ಸಮಾಜವನ್ನ ಭ್ರಮೆಯಲ್ಲಿ ಮುಳುಗಿಸ್ತಾರೆ. ಬದುಕು ಅನ್ನೋದು ಬಿಗ್ ಬಾಸ್ ಅಂದ್ಕೋತಾರೆ. ಯಾವ ಒಬ್ಬ ಚಿತ್ರನಟ ಬಂದು ವಿಚಿತ್ರ ವೇಷ ಮಾಡ್ಕೊಂಡು ಭಾಷಣ ಹೊಡಿತಾರೆ ಬದುಕಿನ ಬಗ್ಗೆ. ತನಗೆಲ್ಲ ಗೊತ್ತು ಅನ್ನುವ ಅಹಂಕಾರದಿಂದ ನಾಯಕ ನಟ ಮಾತಾಡ್ತಾನೆ. ಉಳಿದವರೆಲ್ಲ ಕೇಳಿಸ್ಕೊತಾರೆ. ಇನ್ವೈಟೆಡ್ ಆಡಿಯನ್ಸ್ ಕೂತ್ಕೊಂಡು ತಪ್ಪಳೆ ಹೊಡಿತಾರೆ. ಸೊ ಇನ್ನು ಎಷ್ಟು ದಿನ ಆ ಬಿಗ್ ಬಾಸ್ ಸ್ಪರ್ಧೆಗಳ ಸಂದರ್ಶನಗಳು, ಅವ್ರು ಕುಳಿತಿದ್ದು, ನಿಂತಿದ್ದು, ಮಲಗಿದ್ದು, ಉಗಿದಿದ್ದು ಎಲ್ಲ ನಮ್ಮ ಮಾಧ್ಯಮಗಳು ಪ್ರಸಾರ ಮಾಡ್ತವ ಗೊತ್ತಿಲ್ಲ. ಸೊ ಇಡೀ ಈ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮವೇ ಮೂಲಭೂತವಾಗಿ ಅದು ಮನುಷ್ಯ ಪರವಾದ ಕಾರ್ಯಕ್ರಮ ಅಲ್ಲ. ಅದು ಮನುಷ್ಯನ ಸಂಬಂಧಗಳನ್ನ ಗಂಭೀರವಾಗಿ ನೋಡುವ ಮನಸ್ಥಿತಿಯನ್ನು ಹೊಂದಿದ ಕಾರ್ಯಕ್ರಮ ಅಲ್ಲ. ಹೇಗೆ ಹುಸಿ ಅಂದ್ರೆ ಮನುಷ್ಯನ ವ್ಯಕ್ತಿತ್ವ, ಮನುಷ್ಯನ ಸಂಬಂಧಗಳು, ಅದು ಯಾವುದು ಕೂಡ ಒಂದು 90 ದಿನ ಒಂದು ರೂಮ್ನೊಳಗೆ ಕೂಡ ಹಾಕ್ಬಿಟ್ರೆ ಅದು ಹೊರಗಡೆ ಬರಲ್ಲ. ಮನುಷ್ಯನ ಮೂಲಭೂತ ಗುಣವನ್ನು ಅರ್ಥ ಮಾಡಿಕೊಳ್ಳುವ ಬಗೆ ಬೇರೆ. ಆದರೆ ಇಲ್ಲಿ ಕೂಡ ಹಾಕ್ಬಿಟ್ಟು ಜನರನ್ನ ಹುಚ್ಚರನ್ನಾಗಿ ಮಾಡಿ, ನನಗೆ ಆಶ್ಚರ್ಯ ಏನು ಗೊತ್ತಾ, ನಾನು ಕೇಳ್ತೀನಿ ಈ ಸಂಘ ಪರಿವಾರದಾಗ RSSನವರಿಗೆ ಬಿಗ್ ಬಾಸ್ ಭಾರತೀಯವಾದ್ದೇ, ಅದು ಪ್ರತಿಬಿಂಬಿಸುವ ಸಂಸ್ಕೃತಿ ಯಾವುದು? ಯಾಕೆ ನೀವ್ಯಾರು ಮಾತಾಡಲ್ಲ? ಯಾಕೆ ಮಾತಾಡಲ್ಲ? ಶ್ರೀರಾಮ್ ಸೇನೆ ಯಾಕೆ ಮಾತಾಡಲ್ಲ? ಇನ್ನೊಂದು ಸೇನೆ ಯಾಕೆ ಮಾತಾಡಲ್ಲ? ಅದ್ಯಾವುದೋ ಕಪಿ ಸೇನೆ ಯಾಕೆ ಮಾತಾಡಲ್ಲ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾಕೆ ಮಾತಾಡಲ್ಲ? ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮದ ಬಗ್ಗೆ ಗಂಭೀರವಾದ ಚರ್ಚೆ ಯಾಕೆ ನಡೀತಾ ಇಲ್ಲ? ಯಾವುದ್ರ ಬಗ್ಗೆನೂ ಚರ್ಚೆ ಅಂದ್ರೆ ಇದು ಹೇಗೆ ಮನುಷ್ಯ ವಿರೋಧಿ ಆದ್ದು ಅಂತ. ನಮ್ಮ ಮಾಧ್ಯಮಗಳು ಈ ಕಳೆದ ದಟ್ಟೆ ಹೇಳ್ತೀನಿ ನಾನು, ಬರೀ ಬಿಗ್ ಬಾಸ್ ಬಗ್ಗೆ ನಡೀತಾ ಇದೆ. ಬೇಕಾದಷ್ಟು ಬೆಳವಣಿಗೆಗಳಾಗ್ತವೆ ಸಮಾಜದಲ್ಲಿ, ಅದ್ರ ಬಗ್ಗೆ ಮಾತನಾಡಿ. ಡೆಮೋಕ್ರಸಿ ಇಸ್ ಇನ್ ಡೇಂಜರ್. ವಿ ಆರ್ ನಾಟ್ ಡಿಸ್ಕಸಿಂಗ್ ಅಬೌಟ್ ದ್ಯಾಟ್. ರಾಜ್ಯಪಾಲರು ದಟ್ ಇಡೀ ಸಾಂವಿಧಾನಿಕ ಏನು ಹಕ್ಕುಗಳಿವೆ ಅದನ್ನ ನಾಶಪಡಿಸ್ತಾ ಸಂವಿಧಾನದ ಬುಡಬೇಲು ಮಾಡುವಂತೆ ರಾಜ್ಯಪಾಲರುಗಳು ವರ್ತನೆ ಮಾಡ್ತಾರೆ. ಮಾಧ್ಯಮಗಳ ಬಗ್ಗೆ ಚರ್ಚೆ ನಡೆಯಲ್ಲ. ಮಾಧ್ಯಮಕ್ಕೆ ಇದು ಮಹತ್ವದ್ದಲ್ಲ. ಬಿಗ್ ಬಾಸ್ನ ಗಲ್ಲಿನೋ ಬಿಲ್ಲಿನೋ ಬಲ್ಲಿನೋ ಬಹಳ ಮುಖ್ಯವಾದ್ದು. ಆದ್ಯತೆಯ ಪ್ರಶ್ನೆ. ಇವರು ಸೃಷ್ಟಿಸುವಂತ ಹೀರೋಗಳು ಪೊಳ್ಳುಗಳು ಅಂತ. ಯಾವ ಒಂದು ಸಮಾಜದಲ್ಲಿ ಸುಳ್ಳು ನಾಯಕರುಗಳ ಸೃಷ್ಟಿಯಾಗುತ್ತೋ ಆ ಸಮಾಜ ನಾಶ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಗಡಿಯಲ್ಲಿ ಒಬ್ಬ ಯೋಧ ಇದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಆತ ಹೀರೋ ಅಲ್ವಾ? ಒಬ್ಬ ರೈತ ನಿಜವಾದ ನಾಯಕ, ಆತ ಅನ್ನ ಕೊಡ್ತಾನೆ, ನಿಜವಾದ ನಾಯಕರುಗಳು. ಒಬ್ಬ ಶಿಕ್ಷಕ ಸಮಾಜವನ್ನು ಸೃಷ್ಟಿಸಬಲ್ಲವನು, ಆತ ನಿಜವಾದ ಅತ್ಯುತ್ತಮ ಶಿಕ್ಷಕನಾದ್ರೆ ಆತ ಹೀರೋ. ಒಬ್ಬ ವೈದ್ಯ ಸಾವಿರಾರು ಜನರ ಬದುಕನ್ನ, ಜೀವವನ್ನು ಉಳಿಸಬಲ್ಲವನು, ಆತ ಮನುಷ್ಯನಾಗಿದ್ದರೆ, ಮನುಷ್ಯನಂತೆ ವರ್ತಿಸಿದ್ರೆ, ಹಣದ ಆಸೆ ಬಿಟ್ಟು ಆತ ನಾಯಕ. ಒಬ್ಬ ಇಂಜಿನಿಯರ್ ಅತ್ಯುತ್ತಮವಾದ ಒಂದು ರಸ್ತೆಯನ್ನು ನಿರ್ಮಿಸಿದ್ರೆ, ಪರ್ಸೆಂಟೇಜ್ ವ್ಯವಹಾರ ಇಲ್ಲದೇನೆ ಸೇತುವೆಗಳನ್ನು ನಿರ್ಮಿಸಿದ್ರೆ, ಅದು 100 ವರ್ಷ ಬಾಳೆಯ ಅಂತ ಸೇತುವೆಗಳಾದ್ರೆ ಆ ಇಂಜಿನಿಯರ್ ನಿಜವಾದ ಹೀರೋ. ಆದರೆ ನಾವು ಇಂಥ ಹೀರೋಗಳನ್ನು, ಯಾರು ಹೀರೋ ಅಲ್ಲ ಅನ್ನೋದೇನಿದೆಯಲ್ಲ, ಹೀರೋಗಳನ್ನ ಹೇಗೆ ನಾವು ನೋಡೋದು? ಈ ಸಮಾಜ ಅರ್ಥ ಮಾಡಿಕೊಂಡ್ರೆ ಈ ಸಮಾಜ ಉಳಿತಾ ಇತ್ತು. ಆದರೆ ನನಗೆ ಆ ಸಾಧ್ಯತೆ ಕಾಣ್ತಾನೆ ಇಲ್ಲ. ಸ್ಲೋಲಿ ಇಂಡಿಯಾ ಇಸ್ ಡೈಯಿಂಗ್. ಸಾವಕಾಶವಾಗಿ ಭಾರತ ಎಂದಿಯಲ್ಲ, ಅದು ವಿಚಿತ್ರ ಸ್ಥಿತಿಯಲ್ಲಿದೆ. ಎಂಥ ಆ ಸ್ಥಿತಿ ಅಂದ್ರೆ, ಅದರ ಇವತ್ತು ಒಂದು ನೋಡ್ತಾ ಇದ್ದೆ, ಚಿತ್ರನಟಿ ವಿದ್ಯಾ ಬಾಲನ್ ಅವರು ಒಂದು ಕಮೆಂಟ್ ಅನ್ನ. ನಿಜ, ಅದು ಈ ಪೊಲರೈಸೇಷನ್ ಏನಿದೆಯಲ್ಲ, ಇದು ಅಪಾಯಕಾರಿಯಾದ ಒಂದು ಹಂತಕ್ಕೆ ಬಂದು ನಿಂತಿದೆ. ಬಹುಸಂಖ್ಯಾತ ರಾಜಕಾರಣ, ಬಹುಸಂಖ್ಯಾತರನ್ನ ಓಲೈಸುವುದಕ್ಕಾಗಿ ಮಾಡಬಾರದ ಕೆಲಸವನ್ನ ಮಾಡಲಾಗ್ತಾ ಇದೆ. ಹುಸಿ, ನಾನು ಏನ್ ಹೇಳಿದೆ, ಸುಳ್ಳುಗಳ ಸೃಷ್ಟಿ ಇದೆಯಲ್ಲ, ಅದ್ರ ಬಗ್ಗೆ ನಾನು ಇನ್ನೂ 2-3 ಸಲ ಮಾತನಾಡಿದ್ದೀನಿ. ನೀವು ಭ್ರಮೆಗಳನ್ನ, ಸುಳ್ಳುಗಳನ್ನ ಸೃಷ್ಟಿಸ್ತಾ ಹೋಗೋದು. ಇವತ್ತಿನ ರಾಜಕಾರಣ ಕೂಡ ಒಂಥರ ಬಿಗ್ ಬಾಸ್ ಆದಂತೆ ಕಾಣುತ್ತೆ. ಇವತ್ತಿನ ಮಾಧ್ಯಮ ಕೂಡ ಒಂದು ಬಿಗ್ ಬಾಸ್ ಆಗಿದೆ.
ಅಲ್ವಾ? ಇರುವುದೆಲ್ಲ ಸುಳ್ಳು, ಭ್ರಮೆ. ಸುಳ್ಳನ್ನ ಸೃಷ್ಟಿಸುವುದು, ಸುಳ್ಳನ್ನ ಪ್ರಚಾರ ಮಾಡುವುದು, ನಿಜ ಏನಿದೆ ನೈಜತೆಯ ಹತ್ಯೆ, ನಿಜವನ್ನ ಕೊಲ್ಲುವಂತಹದ್ದು ಅದು ನಡೀತಾ ಇದೆ. ಇದಕ್ಕೆಲ್ಲ ಸಾಂಕೇತಿಕವಾದದ್ದು ಬಿಗ್ ಬಾಸ್ ಅಂತ. ನಮ್ಮ ಮಾಧ್ಯಮಗಳ ಆದ್ಯತೆ, ಜನರ ಆದ್ಯತೆ ಇವತ್ತು ಈ ಹಂತಕ್ಕೆ ಬಂದು ತಲುಪಿದೆ. ಇದನ್ನು ನೋಡುವಾಗ ಈ ದೇಶ ಎತ್ತ ಹೋಗುತ್ತೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಹಾಗೆ ಬೇಸರ ಕೂಡ ಆಗುತ್ತೆ. ಈ ದೇಶಕ್ಕೆ ಭವಿಷ್ಯ ಇಲ್ವಾ ಅಂತ ಅನ್ಸೋದಕ್ಕೆ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಮುಂದೆ ಕಾಣುವುದು ಕಾರ್ಗತ್ತಲು ಅಂತ. ಇದೊಂದು ಮಹಾನ್ ಹುಚ್ಚರಸಂತೆ. ನಾವು ಸುಳ್ಳುಗಳನ್ನು ಸೃಷ್ಟಿಸ್ತಾ ಹೋಗ್ತೀವಿ. ನಾವು ಸತ್ಯವನ್ನು ಮರೆ ಮಾಡ್ತಾ ಹೋಗ್ತೀವಿ. ನಾವು ಬಹಳ ಬಹಳ ಮುಖ್ಯವಾಗಿ ನಮ್ಮ ಜೀವನದ ಮಟ್ಟ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಿಲ್ಲ. ಒಬ್ಬ ವ್ಯಕ್ತಿಯ ಪರ್ ಕ್ಯಾಪಿಟ ಇನ್ಕಮ್, ತಲಾ ಆದಾಯ ಏನಿದೆ ಉಳಿದ ದೇಶಗಳಿಗೆ ಹೋಲಿಸಿದ್ರೆ ಚರ್ಚೆ ಮಾಡಲಿಲ್ಲ. ನಾವು ದೇವರ ಭಜನೆ ಮಾಡ್ತೀವಿ, ಇಲ್ಲದ್ರೆ ಬಿಗ್ ಬಾಸ್ ಆಗಿ ಹುಸಿಯಲ್ಲಿ ಮುಳುಗೋಗ್ತೀವಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರ ಮಾತು ಬರ್ತೀನಿ. ನಾನು ವಾಯ್ನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ನಮಸ್ಕಾರ.